ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ತೆಂಗಿನಕಾಯನ್ನ ಬಳಸ್ತಾರೆ. ಸಾಂಬಾರ್ ಇರಬಹುದು, ಪಲ್ಯ ಇರಬಹುದು, ಚಟ್ನಿ ಇರಬಹುದು, ಹೀಗೆ ಕೆಲವು ಅಡಿಗೆಗೆ ಕೊಕೊನಟ್ ಅನ್ನ ಬಳಸ್ತೀವಿ. ಆದ್ರೆ ಈ ಕೊಕೊನಟ್ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು? ಇದರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತಾ? ತಿಳಿಸ್ಕೊಡ್ತೀನಿ, ಈ ಸ್ಟೋರಿ ನೋಡಿ. ನಮ್ಮ ದೇಹದಲ್ಲಿ 3 ರೀತಿಯ ಕೊಲೆಸ್ಟ್ರಾಲ್ ಇರುತ್ತದೆ. ಒಂದು ಒಳ್ಳೆಯ ಕೊಲೆಸ್ಟ್ರಾಲ್, ಇದು ನಮ್ಮ ದೇಹದ ಆರೋಗ್ಯವನ್ನ ಉತ್ತಮವಾಗಿ ಇಡುತ್ತದೆ. ಇನ್ನು 2 ರೀತಿಯ ಕೆಟ್ಟ ಕೊಬ್ಬು ಇರುತ್ತದೆ. ಇದು ತುಂಬಾ ಹೆಚ್ಚಾದ್ರೆ ಹೃದಯ ಕಾಯಿಲೆಯ ಅಪಾಯವಿದೆ. ಅದಕ್ಕಾಗಿ ಇದನ್ನ ನಿಯಂತ್ರಣದಲ್ಲಿ ಇಡಬೇಕು. ನಮ್ಮ ದೇಹದಲ್ಲಿ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡ್ತಿದ್ರೆ ಅಧಿಕ ಕೊಲೆಸ್ಟ್ರಾಲ್ ಬರುವ ಅಪಾಯವಿದೆ. ಇನ್ಸುಲಿನ್ ಎಂಬ ಅಂಶದ ನಮ್ಮ ದೇಹದಲ್ಲಿರುವ ನಾವು ಸೇವಿಸುವ ಆಹಾರವನ್ನ ಶಕ್ತಿಯನ್ನಾಗಿ ಪರಿವರ್ತಿಸಲು ಸಹಾಯವನ್ನ ಮಾಡುವ ಅಂಶವಾಗಿದೆ. ಅದು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರೆ ಕೊಬ್ಬು ಸಂಗ್ರಹವಾಗುತ್ತದೆ. ಅದಕ್ಕಾಗಿಯೇ ನಮ್ಮ ದೇಹವನ್ನ ಆರೋಗ್ಯವಾಗಿಡುವುದು ಬಹಳ ಮುಖ್ಯವಾಗಿದೆ. ನಿಯಮಿತವಾಗಿ ವ್ಯಾಯಾಮ ಮಾಡೋದ್ರಿಂದ ಮತ್ತು ಸರಿಯಾದ ಆಹಾರವನ್ನ ಸೇವಿಸೋದ್ರಿಂದ ಇದನ್ನ ತಡೆಯಬಹುದು. ನಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನ ಸ್ವಲ್ಪವಾದರೂ ಕಡಿಮೆ ಮಾಡಲು ಪ್ರಯತ್ನಿಸಿದ್ರೆ ನಂತರ ಮುಂದಿನ 5 ವರ್ಷಗಳಲ್ಲಿ ನಮ್ಮ ಹೃದಯದಿಂದಾಗುವ ಅಪಾಯವನ್ನ ತಡೆಯಲು ಸಹಾಯವನ್ನ ಮಾಡುತ್ತದೆ.